ಕನ್ನಡ ಸಿನಿಮಾ ರಂಗದಲ್ಲಿ ಬೆತ್ತಲೆ ಜಗತ್ತು ಅನಾವರಣ ಮಾಡಿದ್ದ ರಿಪಬ್ಲಿಕ್ ಕನ್ನಡ ನಿನ್ನೆ ಮಧ್ಯಾಹ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ನಮ್ಮ ವರದಿಯಿಂದ ಕಡೆಗೂ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿದ್ವಿ, ಯಾಕಂದರೆ ಅದು ಕೇವಲ ಸಿನಿಮಾ ರಂಗದ ಸಮಸ್ಯೆ ಮಾತ್ರವಲ್ಲ, ನಮ್ಮ ಸಮಾಜದ ಸಮಸ್ಯೆಯನ್ನು ಸರಿ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದೆ. ಫೈರ್ ನಿಯೋಗ, ಫೈರ್ ಅಂತಂದರೆ FIRE, ಶ್ರುತಿ ಹರಿಹರನ್, ಚೇತನ್ ಸೇರಿದಂತೆ ನಿಯೋಗದ ಸದಸ್ಯರು ಭೇಟಿ ಮಾಡಿ ಕೇರಳದ ಹೇಮಾ ಮಾದರಿ ಇಲ್ಲೂ ತನಿಖಾ ಸಮಿತಿಗೆ ಆಗ್ರಹಿಸಿದ್ದಾರೆ. ಲೈಂಗಿಕ ಶೋಷಣೆ ತಡೆಗಟ್ಟುವ ಸಲುವಾಗಿ ಸಮಿತಿಗೆ ಚಿಂತನೆ ಮಾಡಬೇಕು ಅಂತೇಳಿ. ನೋಡಿ, ವಿಜಯಮ್ಮ ಇದ್ದಾರೆ, ಚೇತನ್ ಇದ್ದಾರೆ. ವಿಜಯಮ್ಮ ಖ್ಯಾತ ಪತ್ರಕರ್ತೆ, ಆಮೇಲೆ ನೀತು ಶೆಟ್ಟಿ, ಆಮೇಲೆ ಶ್ರುತಿ ಹರಿಹರನ್. ಈ ಹಿಂದೆ ಮೀಟೂ ವಿಚಾರದ ಬಗ್ಗೆ ಮಾತಾಡಿದರು. ಆಮೇಲೆ ನಿನ್ನೆ ನಿರಂತರವಾಗಿ ಅನೇಕ ನಟಿಯರನ್ನು ಕೂಡ ನಾವು ಮಾತಾಡಿಸಿದ್ವಿ. ಎಲ್ಲರೂ ಸಹಮತ ವ್ಯಕ್ತಪಡಿಸಿದ್ದಾರೆ. ಆಶಿಕಾ ರಂಗನಾಥ್ ಇರ್ಬೋದು, ಆಮೇಲೆ ನಿನ್ನೆ ಸಂಜನಾ ಗಲ್ರಾನಿ ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾ ಸುರಕ್ಷತೆಗೆ ಏನು ಮಾಡಬೇಕು ಅನ್ನೋಂಥ ಒಂದು ಐಡಿಯಾ ಕೂಡ ಕೊಟ್ಟಿದ್ದರು. ಒಟ್ಟಾರೆಯಾಗಿ ಇಂಥದ್ದೊಂದು ವಿಚಾರ ಬೆಳಕಿಗೆ ಬರಬೇಕಾಗಿದೆ ಮತ್ತು ಒಂದು ಹೆಜ್ಜೆ ಮುಂದೆ ಇಡಬೇಕಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. CM ಭೇಟಿಯಾಗಿರುವ ನಿಯೋಗ ಚೇತನ್ ಇದ್ದಾರೆ, ಶ್ರುತಿ ಹರಿಹರನ್ ಇದ್ದಾರೆ, ವಿಜಯಮ್ಮ ಇದ್ದಾರೆ, ನೀತು ಅವರಿದ್ದಾರೆ. ಶ್ರುತಿ ಹರಿಹರನ್ ಅವರನ್ನು ಮಾತಾಡಿಸಿದ್ದಾರೆ. ಶ್ರುತಿ ಹರಿಹರನ್ ಈ ಹಿಂದೆ ಅರ್ಜುನ್ ಸರ್ಜಾ ಮೇಲೆ ಮೀಟು ಆರೋಪವನ್ನು ಮಾಡಿದ್ರು. ಇವತ್ತು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಎಸ್, ನಮ್ಮ ಜೊತೆ ಈಗ ನಟಿ ಶ್ರುತಿ ಹರಿಹರನ್ ಮಾತಾಡ್ಸೋಣ. ಮೇಡಮ್, CMಗೆ ಮನವಿ ಸಹ ಕೊಟ್ಟಿದ್ರೆ, CM ಏನಾದ್ರು ಸ್ಪಂದನೆ ಮಾಡಿದ್ರೆ ಮೇಡಮ್ ಅಂತ? ಅವರು ತುಂಬಾ ಖುಷಿಯಿಂದ ನಮ್ ಲೆಟರ್ ತಗೊಂಡು ಮತ್ತೆ ಚರ್ಚೆ ಮಾಡೋಣ ಇದ್ರ ಬಗ್ಗೆ, ಬಿಕಾಸ್ ದಟ್ಸ್ ವಾಟ್ ದಿಸ್ ಡಿಸರ್ವ್ಸ್ ಅಂದ್ರು. ಕೇರಳದಲ್ಲಿ ಆದಂತ ಕ್ರಾಂತಿ ಕರ್ನಾಟಕದಲ್ಲಿ ಆಗತ್ತಾ ಅಂತ ಸ್ಯಾಂಡಲ್ವುಡ್ ಅಲ್ಲಿ? ಸರ್, ಕ್ರಾಂತಿ ಅಂತೂ ನಿರಂತರ. ಕೇರಳದಲ್ಲಿ ಅದ್ರ ಪಾಡಿಗೆ ಅದು ಒಂದು ರೀತಿನಲ್ಲಿ ಹೋಗ್ತಾ ಇದೆ ಕ್ರಾಂತಿ. ನಮ್ ಇದ್ರ ಕೂಡ ನಾವು ನೋಡೋಣ ಅದು ಹೆಂಗ್ ಹೋಗುತ್ತೆ ಅಂತ. ಬಟ್ ಈ ಕೊನೆ ಇದೆಯಲ್ಲ, ಅದ್ರದ್ದು ಎಂಡ್ ಇದೆಯಲ್ಲ, ಇಸ್ ಟು ಮೇಕ್ ದ ಫಿಲ್ಮ್ ಇಂಡಸ್ಟ್ರಿ ಸೇಫರ್ ಅಂಡ್ ಹ್ಯಾಪಿಯರ್. ಅಂಡ್ ಅದೇ ಒಂದೇ ನಮ್ ಗೋಲು. ಸಾಕಷ್ಟು ಜನ ಸಹಿ ಸಹ ಮಾಡಿದ್ದಾರೆ. ಸುದೀಪ್ ಆಯ್ತು, ಅಂದಿತ ರೈ ಆಯ್ತು, ಆಶಿಕಾ ರಂಗನಾಥ್ ಆಯ್ತು, ಇನ್ನೂ ಸಾಕಷ್ಟು ನಟ ನಟಿಯರಿದ್ದಾರೆ. ಅವ್ರಿಗೆ ಏನಾದ್ರು ಈ ಒಂದು ಮನವರಿಕೆ ಮಾಡ್ತಾರ, ಹೋರಾಟಕ್ಕೆ ಅವ್ರ ಸಹ ಏನು ಬರುವಂತ ಮನವಿ ಮಾಡ್ತಾರೆ, ಹೇಗೆ ಮೇಡಮ್ ಅಂತ? ಅವ್ರು ಸದ್ಯಕ್ಕೆ ಈ ಒಂದು ಕಮಿಟಿ ಸೆಟಪ್ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಸಿಗ್ನೇಚರ್ ಹಾಕಿದ್ದಾರೆ. ಇನ್ ಮುಂದೆ ಅವ್ರು ಹೇಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾವು ಖಂಡಿತ ಅವ್ರಿಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಅಂಡ್ ಅವ್ರ ಬೆಂಬಲ ಇರುತ್ತೆ ಅಂತ ಅನ್ನೋ ನಂಬಿಕೆ ಕೂಡ ನಮಗಿದೆ. ಸಮಿತಿ CM ಅವರಿಗೆ ಏನು ಯಾವಾಗ ಮಾಡಬಹುದು, ಏನಾದ್ರು ತಿಳಿಸಿದಾರೆ ಏನಾದ್ರು ನಿಮಗೆ ಅಂತ? ಸದ್ಯಕ್ಕೆ ಮತ್ತೆ ಚರ್ಚೆ ಮಾಡೋಣ ಅಂದಿದ್ದಾರೆ. ಸೊ ಇನ್ನೊಂದು ವಾರದಲ್ಲಿ ವಿ ಆರ್ ಹೋಪಿಂಗ್ ಮತ್ತೆ ಚರ್ಚೆ ಮಾಡಬಹುದು CM ಸರ್ ಜೊತೆ. ಮಾಡಿದ ನಂತರ ಸರ್ ಈ ಕಮಿಟಿ ಸೆಟಪ್ ಆಗಿ ಇನ್ನೊಂದು 3 ತಿಂಗಳು 5-6 ತಿಂಗಳಷ್ಟರಲ್ಲಿ ಇನ್ವೆಸ್ಟಿಗೇಷನ್ ನಡೆದು ಅವ್ರ ರೆಕಮೆಂಡೇಶನ್ಸ್ ಕೊಟ್ರೆ ಹೋಪ್ಫುಲಿ. ಮೇಡಮ್, ಫೈರ್ ಸಂಸ್ಥೆಗೆ ಏನಾದ್ರು ಈ ತರ ಕಂಪ್ಲೇಂಟ್ ಎಲ್ಲ ಬಂದಿದೆ? ಯಾರ ನಟ ನಟಿಯರಿಂದ ಈ ತರ ಕರಿತಿದ್ದಾರೆ ಪಲ್ಲಂಗಕ್ಕೆ ಅಂತ? ಇಲ್ಲ, ನಾಟ್ ರಿಯಲಿ. ಮತ್ತೆ ಯಾವ ರೀತಿಯಿಂದ ವರದಿ ಸಲ್ಲಿಕೆ ಆಯ್ತು ಮೇಡಮ್? ಏನಾದ್ರು ನಟ ನಟಿಯರ ಜೊತೆ ಸಂಭಾಷಣೆ ಆಯ್ತಾ? ಯಾವ ರೀತಿಯಾಗಿ ಒಂದು ಇದಾಯ್ತು ಮೇಡಮ್ ಅಂತ, ಅಂದ್ರೆ ವಿವರಣೆ ಆಯ್ತು ಮೇಡಮ್? ಸರ್, ನೀವು ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಸದ್ಯಕ್ಕೆ ಉತ್ತರ ಇಲ್ಲ. ಬಿಕಾಸ್ ನಾವು ಕೇಳ್ತಿರೋವಂಥದ್ದು ಕಮಿಟಿ ಇಸ್ ನಾಟ್ ಲಿಮಿಟೆಡ್ ಟು ಜಸ್ಟ್ ಸೆಕ್ಷುವಲ್ ಹರಾಸ್ಮೆಂಟ್. ಇದಕ್ಕಿಂತ ಮೀರಿ ನಮ್ಮ ಇಂಡಸ್ಟ್ರಿನಲ್ಲಿ ಬೇಸಿಕ್ ಫೆಸಿಲಿಟೀಸ್ ಲೈಕ್ ವಾಶ್ರೂಮ್ ಫೆಸಿಲಿಟೀಸ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್, ಇದನ್ನೆಲ್ಲ ನಾವು ಇನ್ನೊಂಚೂರು ಬೆಟರ್ ಮಾಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ಹೇಗೆ ಇಂಡಸ್ಟ್ರಿನಲ್ಲಿ ಇನ್ನೂ ಬೆಟರ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬಹುದು ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಮೇಡಮ್, ಒಂದು ಇಂಗ್ಲೀಷ್ ಒಂದು ಬೇಕು. We have proposed to the CM that we have a committee such as the HEMA committee set up in Karnataka to investigate into the current working conditions of women in the Kannada film industry, and we are hoping that through the investigation we get some recommendations by which we can make this industry safer and happier. Thank you. ಇದಿಷ್ಟು ನಟಿ ಶ್ರುತಿ ಹರಿಹರನ್ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ವೀರೇಶ್ ಜೊತೆ, ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆ ಈಗ ನಟಿ ನೀತು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಈಗ CMಗೆ ಮನವಿ ಸಹ ಸಲ್ಲಿಸಿದ್ರೆ, CM ಏನು ರಿಯಾಕ್ಷನ್ ಕೊಟ್ಟರು ಮೇಡಮ್? ಅವರು ಆ್ಯಕ್ಚುಲಿ ಹೇಳಿದ್ರು ಏನಂತಂದರೆ, ಫಸ್ಟ್ ತಗೊಂಡ್ರು ಆ್ಯಂಡ್ ಇದೆಲ್ಲ ಓದಿದ್ದೀನಿ, ನನಗೆ ಗೊತ್ತು ಇದ್ರ ಬಗ್ಗೆ ಅಂತ ಹೇಳಿದ್ರು. ಸೊ ತಗೊಂಡ್ರು ಆ್ಯಂಡ್ ಇನ್ನೊಂದ್ಸಲ ನಾನು ಮತ್ತೆ ಈ ಟೀಮ್ನ ನಿಮ್ಮ
ಫರೀತೀನಿ, ವಿಸ್ತೃತವಾಗಿ ಇದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಹಿ ಹ್ಯಾಸ್ ಆಕ್ಸೆಪ್ಟೆಡ್ ದ. ಮೇಡಮ್ ನೀವೇನಂತ ಈ ಮನವರಿಕೆ ಮಾಡಿಕೊಟ್ರಿ? ಯಾಕಂದ್ರೆ ತುಂಬಾ ಸಾರಾಂಶ ಒಳಗೊಂಡಿದೆ, ಏನು ಸಮಿತಿ ರಚನೆ ಮಾಡ್ಬೇಕಂತ ಹೇಳಿದ್ರಿ, CM ಯಾವ ರೀತಿ ಸ್ಪಂದನೆ ನೀಡಿದ್ರು ಮೇಡಮ್ ಅಂತ? ಅಲ್ಲ, ಸೇಮ್ ಅದ್ರಲ್ಲಿ ಆಲ್ರೆಡಿ ಇದೆ, ಅದು ನಾವು ಪಬ್ಲಿಕ್ ಓಪನ್ ಆಗೇ ಇದೆ. ನಾವು ಏನು ಬರ್ತಿದ್ದೀವಿ ಅನ್ನೋದು ನಿನ್ನೆ ಮೀಡಿಯಾದಲ್ಲೂ ನೀವೆಲ್ಲರೂ ಅದನ್ನ ತೋರಿಸಿದ್ದೀರಾ ಹೇಗಿದೆ ಅಂತ. ಸೊ ಮೇನ್ಲಿ ನಮ್ಮ ಫೋಕಸ್ ಇರೋದು ಹೆಣ್ಮಕ್ಳಿಗೆ, ಅದು ಯಾರೇ ಇರ್ಬೋದು, ಕಲಾವಿದರು ಇರ್ಬೋದು ಅಥವಾ ಯಾವುದೇ ಟೆಕ್ನಿಷಿಯನ್ ಇರ್ಬೋದು, ಒಂದು ಸೇಫರ್ ಎನ್ವೈರನ್ಮೆಂಟ್, ಪ್ರೊಫೆಷನಲ್ ಆ್ಯಂಡ್ ಸೇಫ್ ಎನ್ವೈರನ್ಮೆಂಟ್ ಬೇಕು ಅನ್ನೋದು ನಮ್ಮ ಒಂದು ಮನವಿ. ನಟಿಯರೆಲ್ಲ ಕಾರ್ಮಿಕರಿಗೂ, ಮಹಿಳಾ ಕಾರ್ಮಿಕರಿಗೂ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ ಅಂತ. ಹೌದು, ಅದೇ ಹೇಳ್ತಾ ಇರೋದು ಟೆಕ್ನಿಷಿಯನ್ಸ್ಗೆ. ಆ್ಯಂಡ್ ಯಾವುದೇ ರೀತಿಯಲ್ಲೂ ಬೇರೆ ಥರ ಆದರೂ ಹ್ಯಾರಾಸ್ಮೆಂಟ್ ಇಸ್ ಹ್ಯಾರಾಸ್ಮೆಂಟ್. ಸೊ ಅದು ಯಾವುದೇ ಜೆಂಡರ್ ಆದರೂ ಕೂಡ ಅದನ್ನು ಅವರು ಮುಕ್ತವಾಗಿ ಮಾತಾಡೋಕ್ಕೆ ಒಂದು ಸಭೆ ಅಂತ ನಮಗಿರಲಿಲ್ಲ, ಒಂದು ಕಮಿಟಿ ಅಂತ ಇರಲಿಲ್ಲ, ಸಾರಿ. ಸೊ ಅದಕ್ಕೋಸ್ಕರ ನಾವು ಇಷ್ಟೊಂದು ಮನವಿ ಮಾಡಿದ್ದೀವಿ. ಆ್ಯಂಡ್ CM ಸರ್ ಅದನ್ನು ತಗೊಂಡು ಮತ್ತೆ ಇದ್ರ ಬಗ್ಗೆ ನಾವು ದೀರ್ಘವಾಗಿ ಮಾತನಾಡೋಣ. ಸಮಿತಿ ವಿಚಾರವಾಗಿ ಏನಾದರೂ ಡಿಸ್ಕಷನ್ ಆಗುತ್ತೆ ಮೇಡಮ್, ಅಲ್ಲಿ ಈ ಥರ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ಎಲ್ಲ ಅಂತ? ಇಲ್ಲ, ನಾವಿವಾಗ ಅಲ್ಲಿ ಮಾಡಿರೋದು ಒಂದು ರೀತಿಲಿ ನೋಡೋಕೆ ಹೋದರೆ ಕ್ರಾಂತಿ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರು ಇವಾಗ ನಾವು ಜಸ್ಟಿಸ್ಗೋಸ್ಕರ ಫೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಎಲ್ಲ ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ, ನಾರ್ತ್ಗೂ ಹೋಗ್ಬೋದು ಬಹುಶಃ. ಬಟ್ ನಮ್ಮ ಕಡೆಯಿಂದ ಏನಾಗಬೇಕು, ನಾವು ಇನ್ಫ್ಯಾಕ್ಟ್ 2017 ನಾವು ಇದ್ರ ಬಗ್ಗೆ ಮಾತಾಡಿದ್ವಿ, ನಿಮಗೂ ಗೊತ್ತೇ ಇದೆ. ಬಟ್ ಇವಾಗ ಅದಕ್ಕೆ ಮತ್ತೆ ಒಂದು ಜೀವ ಬಂದಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿ ಇರುತ್ತೆ ಮೇಡಮ್ ಈ ಒಂದು ವಿಚಾರಕ್ಕೆ? ಯಾಕಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂದರೆ ಪಲ್ಲಂಗ ಕರೆದ್ರೆ ಮಾತ್ರ ಟಿಕೆಟು ಹಾಗೆ ಈಗ ಅಂತ ಒಂದು ಆರೋಪ ಲೆಟ್ರಲ್ಲಿ ಸಹ ಮೆನ್ಷನ್ ಇದೆ. ಸೊ ಮೇನ್ಲಿ ಏನಂತಂದರೆ ಸೇಫ್ ಎನ್ವೈರನ್ಮೆಂಟ್, ಅದು ಎಲ್ಲ ರೀತಿಯಲ್ಲೂ ಸೇಫ್ ಆಗಿರಬೇಕು ಅನ್ನೋದು ಮುಖ್ಯವಾದಂಥ ಒಂದು ಇದು. ದ್ಯಾಟ್ ಈಸ್ ಅವರ್ ಮೇನ್ ಕನ್ಸರ್ನ್. ಎಸ್, ಇದಿಷ್ಟು ನಟಿ ನೀತು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಥ ಒಂದು ಅಗತ್ಯತೆ ಖಂಡಿತವಾಗ್ಲೂ ಇತ್ತು. ನೋಡಿ, ನಾನಿವತ್ತು ಸಂಜನಾ ಗಲ್ರಾಣಿ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ, ಅದರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಾಳೆ ಬರುತ್ತೆ. ಇಲ್ಲಿ ಬಹಳ ಮೆಚ್ಚಬೇಕಾಗಿರುವಂಥ ವಿಚಾರ ಶ್ರುತಿ ಹರಿಹರನ್ ಅವರನ್ನು. ಆಕೆ ಎಂಥ ಪೀಕಲ್ಲಿದ್ರು ಅಂತಂದರೆ, ಆ ಮೀಟು ಆರೋಪ ಮಾಡಿದಾಗ ಎಲ್ಲ ಸೇರಿ ಶ್ರುತಿ ಹರಿಹರನ್ ಅವರನ್ನೇ ಮೂಲೆ ಗುಂಪು ಮಾಡಿದ್ರು ಬಿಟ್ಟರೆ, ಇಲ್ಲ ಇಂಥದ್ದೊಂದು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಅದು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅಂತವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತೀ ದೊಡ್ಡ ಪ್ರೊಡ್ಯೂಸರ್ ಆಗಿದ್ದವರು ಕೂಡ, ಅಂದರೆ ಈಗಿಲ್ಲ ಅವರು, ಅಂದರೆ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಆಗಲೇ ಇಲ್ಲ ಅಂತೇಳಿ. ಪಾರ್ವತಮ್ಮ ರಾಜ್ಕುಮಾರ್ ಅಂತ ದಿಟ್ಟ ಹೆಣ್ಣುಮಗಳು ಪ್ರೊಡ್ಯೂಸರ್ ಆಗಿ ರಾಜ್ಕುಮಾರ್ ಅಂತ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದಂಥವರು, ವಜ್ರೇಶ್ವರಿ ಕಂಬೈನ್ಸ್, ಈ ಇಂಡಸ್ಟ್ರಿಯಲ್ಲಿ ಮಹಿಳೆಯರಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಅಂದರೆ ಆ ಸಂದರ್ಭ ಏನೂ ಮಾಡೋಕ್ಕಾಗಿಲ್ಲ. ಶ್ರುತಿ ಹರಿಹರನ್ ಅವರು ಮೀಟು ಆರೋಪ ಮಾಡೋ ಸಂದರ್ಭದಲ್ಲಿ ಬಹುಶಃ ಪಾರ್ವತಮ್ಮ ರಾಜ್ಕುಮಾರ್ ಇದ್ದಿದ್ರೆ ಕಥೆನೇ ಬೇರೆ ಆಗ್ತಾ ಇತ್ತೇನೋ.